ಗದಗ ನಗರದಿಂದ ಸಂಬಾಪುರ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಮಾರ್ಗವಾಗಿ ರೈತರಾಗಿರ್ಬೋದು, ಬೈಕ್ ಸವಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ತಗ್ಗುಗುಂಡಿಗಳು ಬಿದ್ದಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂತಂದರೆ ಗದಗ ನಗರದ APMCಗೆ ಹೋಗಲು ಇದೇ ಒಂದು ಪ್ರಮುಖ ರಸ್ತೆ. ಇಲ್ಲಿ ಸಂಬಾಪುರ, ಹಾತಲಗೇರಿ, ಲಕ್ಕುಂಡಿ ಸೇರಿದಂತೆ ಬಹುತೇಕ ಗ್ರಾಮದ ರೈತರು ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು APMCಗೆ ಹೋಗ್ತಾರೆ. ಆದರೆ APMCಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಹಂಗಾಮಿದೆ, ಈರುಳ್ಳಿ ಆಗಿರ್ಬೋದು, ಗೋವಿನ ಜೋಳ ಸೇರಿದಂತೆ ಬಹುತೇಕ ಬೆಳೆಗಳನ್ನು ಕೂಡ ಮಾರಾಟ ಮಾಡಲು APMCಗೆ ಬರ್ತಾರೆ. ಆದರೆ APMCಗೆ ಹೋಗಲು ಕೂಡ ಸರಿಯಾದ ರಸ್ತೆ ಇಲ್ಲದಂಥ ಕಾರಣಕ್ಕಾಗಿ ರೈತರು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಒಂದು APMCಗೆ ಬಹುತೇಕ ಗ್ರಾಮಗಳಿಂದ ಪ್ರಮುಖ ಈ ಒಂದು ರಸ್ತೆ ಮಾರ್ಗವಾಗಿ ಬರ್ತಾ ಇರ್ತಾರೆ. ಆದರೆ ರಸ್ತೆ ಈ ರೀತಿ ತಗ್ಗುಗುಂಡಿಗಳ ಬಿದ್ದಿರೋದರಿಂದ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಮಾಡುವಂತೆ ಈ ಹಿಂದೆ ಗದಗ ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಸಂಬಾಪುರ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೂ ಕೂಡ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ರೈತರು ಸೇರಿದಂತೆ ವಾಹನ ಸವಾರರು ಕೂಡ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಹೇಳಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಗರದಿಂದ ಸಂಬಾಪುರ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಮಾರ್ಗವಾಗಿ ರೈತರಾಗಿರ್ಬೋದು, ಬೈಕ್ ಸವಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ತಗ್ಗುಗುಂಡಿಗಳು ಬಿದ್ದಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂತಂದರೆ ಗದಗ ನಗರದ APMCಗೆ ಹೋಗಲು ಇದೇ ಒಂದು ಪ್ರಮುಖ ರಸ್ತೆ. ಇಲ್ಲಿ ಸಂಬಾಪುರ, ಹಾತಲಗೇರಿ, ಲಕ್ಕುಂಡಿ ಸೇರಿದಂತೆ ಬಹುತೇಕ ಗ್ರಾಮದ ರೈತರು ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು APMCಗೆ ಹೋಗ್ತಾರೆ. ಆದರೆ APMCಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಹಂಗಾಮಿದೆ, ಈರುಳ್ಳಿ ಆಗಿರ್ಬೋದು, ಗೋವಿನ ಜೋಳ ಸೇರಿದಂತೆ ಬಹುತೇಕ ಬೆಳೆಗಳನ್ನು ಕೂಡ ಮಾರಾಟ ಮಾಡಲು APMCಗೆ ಬರ್ತಾರೆ. ಆದರೆ APMCಗೆ ಹೋಗಲು ಕೂಡ ಸರಿಯಾದ ರಸ್ತೆ ಇಲ್ಲದಂಥ ಕಾರಣಕ್ಕಾಗಿ ರೈತರು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಒಂದು APMCಗೆ ಬಹುತೇಕ ಗ್ರಾಮಗಳಿಂದ ಪ್ರಮುಖ ಈ ಒಂದು ರಸ್ತೆ ಮಾರ್ಗವಾಗಿ ಬರ್ತಾ ಇರ್ತಾರೆ. ಆದರೆ ರಸ್ತೆ ಈ ರೀತಿ ತಗ್ಗುಗುಂಡಿಗಳ ಬಿದ್ದಿರೋದರಿಂದ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಮಾಡುವಂತೆ ಈ ಹಿಂದೆ ಗದಗ ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಸಂಬಾಪುರ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೂ ಕೂಡ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ರೈತರು ಸೇರಿದಂತೆ ವಾಹನ ಸವಾರರು ಕೂಡ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಹೇಳಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಗರದಿಂದ ಸಂಬಾಪುರ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಮಾರ್ಗವಾಗಿ ರೈತರಾಗಿರ್ಬೋದು, ಬೈಕ್ ಸವಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ತಗ್ಗುಗುಂಡಿಗಳು ಬಿದ್ದಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂತಂದರೆ ಗದಗ ನಗರದ APMCಗೆ ಹೋಗಲು ಇದೇ ಒಂದು ಪ್ರಮುಖ ರಸ್ತೆ. ಇಲ್ಲಿ ಸಂಬಾಪುರ, ಹಾತಲಗೇರಿ, ಲಕ್ಕುಂಡಿ ಸೇರಿದಂತೆ ಬಹುತೇಕ ಗ್ರಾಮದ ರೈತರು ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು APMCಗೆ ಹೋಗ್ತಾರೆ. ಆದರೆ APMCಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಹಂಗಾಮಿದೆ, ಈರುಳ್ಳಿ ಆಗಿರ್ಬೋದು, ಗೋವಿನ ಜೋಳ ಸೇರಿದಂತೆ ಬಹುತೇಕ ಬೆಳೆಗಳನ್ನು ಕೂಡ ಮಾರಾಟ ಮಾಡಲು APMCಗೆ ಬರ್ತಾರೆ. ಆದರೆ APMCಗೆ ಹೋಗಲು ಕೂಡ ಸರಿಯಾದ ರಸ್ತೆ ಇಲ್ಲದಂಥ ಕಾರಣಕ್ಕಾಗಿ ರೈತರು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಒಂದು APMCಗೆ ಬಹುತೇಕ ಗ್ರಾಮಗಳಿಂದ ಪ್ರಮುಖ ಈ ಒಂದು ರಸ್ತೆ ಮಾರ್ಗವಾಗಿ ಬರ್ತಾ ಇರ್ತಾರೆ. ಆದರೆ ರಸ್ತೆ ಈ ರೀತಿ ತಗ್ಗುಗುಂಡಿಗಳ ಬಿದ್ದಿರೋದರಿಂದ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಮಾಡುವಂತೆ ಈ ಹಿಂದೆ ಗದಗ ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಸಂಬಾಪುರ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೂ ಕೂಡ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ರೈತರು ಸೇರಿದಂತೆ ವಾಹನ ಸವಾರರು ಕೂಡ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಹೇಳಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಗರದಿಂದ ಸಂಬಾಪುರ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಮಾರ್ಗವಾಗಿ ರೈತರಾಗಿರ್ಬೋದು, ಬೈಕ್ ಸವಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ತಗ್ಗುಗುಂಡಿಗಳು ಬಿದ್ದಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂತಂದರೆ ಗದಗ ನಗರದ APMCಗೆ ಹೋಗಲು ಇದೇ ಒಂದು ಪ್ರಮುಖ ರಸ್ತೆ. ಇಲ್ಲಿ ಸಂಬಾಪುರ, ಹಾತಲಗೇರಿ, ಲಕ್ಕುಂಡಿ ಸೇರಿದಂತೆ ಬಹುತೇಕ ಗ್ರಾಮದ ರೈತರು ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು APMCಗೆ ಹೋಗ್ತಾರೆ. ಆದರೆ APMCಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಹಂಗಾಮಿದೆ, ಈರುಳ್ಳಿ ಆಗಿರ್ಬೋದು, ಗೋವಿನ ಜೋಳ ಸೇರಿದಂತೆ ಬಹುತೇಕ ಬೆಳೆಗಳನ್ನು ಕೂಡ ಮಾರಾಟ ಮಾಡಲು APMCಗೆ ಬರ್ತಾರೆ. ಆದರೆ APMCಗೆ ಹೋಗಲು ಕೂಡ ಸರಿಯಾದ ರಸ್ತೆ ಇಲ್ಲದಂಥ ಕಾರಣಕ್ಕಾಗಿ ರೈತರು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಒಂದು APMCಗೆ ಬಹುತೇಕ ಗ್ರಾಮಗಳಿಂದ ಪ್ರಮುಖ ಈ ಒಂದು ರಸ್ತೆ ಮಾರ್ಗವಾಗಿ ಬರ್ತಾ ಇರ್ತಾರೆ. ಆದರೆ ರಸ್ತೆ ಈ ರೀತಿ ತಗ್ಗುಗುಂಡಿಗಳ ಬಿದ್ದಿರೋದರಿಂದ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಮಾಡುವಂತೆ ಈ ಹಿಂದೆ ಗದಗ ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಸಂಬಾಪುರ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೂ ಕೂಡ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ರೈತರು ಸೇರಿದಂತೆ ವಾಹನ ಸವಾರರು ಕೂಡ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಹೇಳಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.
ಗದಗ ನಗರದಿಂದ ಸಂಬಾಪುರ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಮಾರ್ಗವಾಗಿ ರೈತರಾಗಿರ್ಬೋದು, ಬೈಕ್ ಸವಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ತಗ್ಗುಗುಂಡಿಗಳು ಬಿದ್ದಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂತಂದರೆ ಗದಗ ನಗರದ APMCಗೆ ಹೋಗಲು ಇದೇ ಒಂದು ಪ್ರಮುಖ ರಸ್ತೆ. ಇಲ್ಲಿ ಸಂಬಾಪುರ, ಹಾತಲಗೇರಿ, ಲಕ್ಕುಂಡಿ ಸೇರಿದಂತೆ ಬಹುತೇಕ ಗ್ರಾಮದ ರೈತರು ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು APMCಗೆ ಹೋಗ್ತಾರೆ. ಆದರೆ APMCಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಹಂಗಾಮಿದೆ, ಈರುಳ್ಳಿ ಆಗಿರ್ಬೋದು, ಗೋವಿನ ಜೋಳ ಸೇರಿದಂತೆ ಬಹುತೇಕ ಬೆಳೆಗಳನ್ನು ಕೂಡ ಮಾರಾಟ ಮಾಡಲು APMCಗೆ ಬರ್ತಾರೆ. ಆದರೆ APMCಗೆ ಹೋಗಲು ಕೂಡ ಸರಿಯಾದ ರಸ್ತೆ ಇಲ್ಲದಂಥ ಕಾರಣಕ್ಕಾಗಿ ರೈತರು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಒಂದು APMCಗೆ ಬಹುತೇಕ ಗ್ರಾಮಗಳಿಂದ ಪ್ರಮುಖ ಈ ಒಂದು ರಸ್ತೆ ಮಾರ್ಗವಾಗಿ ಬರ್ತಾ ಇರ್ತಾರೆ. ಆದರೆ ರಸ್ತೆ ಈ ರೀತಿ ತಗ್ಗುಗುಂಡಿಗಳ ಬಿದ್ದಿರೋದರಿಂದ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಮಾಡುವಂತೆ ಈ ಹಿಂದೆ ಗದಗ ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಸಂಬಾಪುರ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೂ ಕೂಡ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ರೈತರು ಸೇರಿದಂತೆ ವಾಹನ ಸವಾರರು ಕೂಡ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಹೇಳಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಗರದಿಂದ ಸಂಬಾಪುರ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಮಾರ್ಗವಾಗಿ ರೈತರಾಗಿರ್ಬೋದು, ಬೈಕ್ ಸವಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ತಗ್ಗುಗುಂಡಿಗಳು ಬಿದ್ದಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂತಂದರೆ ಗದಗ ನಗರದ APMCಗೆ ಹೋಗಲು ಇದೇ ಒಂದು ಪ್ರಮುಖ ರಸ್ತೆ. ಇಲ್ಲಿ ಸಂಬಾಪುರ, ಹಾತಲಗೇರಿ, ಲಕ್ಕುಂಡಿ ಸೇರಿದಂತೆ ಬಹುತೇಕ ಗ್ರಾಮದ ರೈತರು ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು APMCಗೆ ಹೋಗ್ತಾರೆ. ಆದರೆ APMCಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಹಂಗಾಮಿದೆ, ಈರುಳ್ಳಿ ಆಗಿರ್ಬೋದು, ಗೋವಿನ ಜೋಳ ಸೇರಿದಂತೆ ಬಹುತೇಕ ಬೆಳೆಗಳನ್ನು ಕೂಡ ಮಾರಾಟ ಮಾಡಲು APMCಗೆ ಬರ್ತಾರೆ. ಆದರೆ APMCಗೆ ಹೋಗಲು ಕೂಡ ಸರಿಯಾದ ರಸ್ತೆ ಇಲ್ಲದಂಥ ಕಾರಣಕ್ಕಾಗಿ ರೈತರು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಒಂದು APMCಗೆ ಬಹುತೇಕ ಗ್ರಾಮಗಳಿಂದ ಪ್ರಮುಖ ಈ ಒಂದು ರಸ್ತೆ ಮಾರ್ಗವಾಗಿ ಬರ್ತಾ ಇರ್ತಾರೆ. ಆದರೆ ರಸ್ತೆ ಈ ರೀತಿ ತಗ್ಗುಗುಂಡಿಗಳ ಬಿದ್ದಿರೋದರಿಂದ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಮಾಡುವಂತೆ ಈ ಹಿಂದೆ ಗದಗ ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಸಂಬಾಪುರ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೂ ಕೂಡ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ರೈತರು ಸೇರಿದಂತೆ ವಾಹನ ಸವಾರರು ಕೂಡ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಹೇಳಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ನಗರದಿಂದ ಸಂಬಾಪುರ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಮಾರ್ಗವಾಗಿ ರೈತರಾಗಿರ್ಬೋದು, ಬೈಕ್ ಸವಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಇವಾಗ ತಗ್ಗುಗುಂಡಿಗಳು ಬಿದ್ದಿರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂತಂದರೆ ಗದಗ ನಗರದ APMCಗೆ ಹೋಗಲು ಇದೇ ಒಂದು ಪ್ರಮುಖ ರಸ್ತೆ. ಇಲ್ಲಿ ಸಂಬಾಪುರ, ಹಾತಲಗೇರಿ, ಲಕ್ಕುಂಡಿ ಸೇರಿದಂತೆ ಬಹುತೇಕ ಗ್ರಾಮದ ರೈತರು ತಮ್ಮ ಉತ್ಪನ್ನಗಳನ್ನು ತೆಗೆದುಕೊಂಡು APMCಗೆ ಹೋಗ್ತಾರೆ. ಆದರೆ APMCಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಹಂಗಾಮಿದೆ, ಈರುಳ್ಳಿ ಆಗಿರ್ಬೋದು, ಗೋವಿನ ಜೋಳ ಸೇರಿದಂತೆ ಬಹುತೇಕ ಬೆಳೆಗಳನ್ನು ಕೂಡ ಮಾರಾಟ ಮಾಡಲು APMCಗೆ ಬರ್ತಾರೆ. ಆದರೆ APMCಗೆ ಹೋಗಲು ಕೂಡ ಸರಿಯಾದ ರಸ್ತೆ ಇಲ್ಲದಂಥ ಕಾರಣಕ್ಕಾಗಿ ರೈತರು ಸಾಕಷ್ಟು ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಈ ಒಂದು APMCಗೆ ಬಹುತೇಕ ಗ್ರಾಮಗಳಿಂದ ಪ್ರಮುಖ ಈ ಒಂದು ರಸ್ತೆ ಮಾರ್ಗವಾಗಿ ಬರ್ತಾ ಇರ್ತಾರೆ. ಆದರೆ ರಸ್ತೆ ಈ ರೀತಿ ತಗ್ಗುಗುಂಡಿಗಳ ಬಿದ್ದಿರೋದರಿಂದ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಮಾಡುವಂತೆ ಈ ಹಿಂದೆ ಗದಗ ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಸಂಬಾಪುರ ಗ್ರಾಮಸ್ಥರು ಮನವಿ ಮಾಡಿದ್ರು. ಆದರೂ ಕೂಡ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ. ಹೀಗಾಗಿ ರೈತರು ಸೇರಿದಂತೆ ವಾಹನ ಸವಾರರು ಕೂಡ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ಈ ರಸ್ತೆಯನ್ನು ದುರಸ್ತಿ ಮಾಡಬೇಕಂತ ಹೇಳಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.